ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ನೀವು ಕಂದ ಪದ್ಯ ಛಂದಸ್ಸಿನ ಬಗ್ಗೆ ತಿಳಿದುಕೊಳ್ಳಬಹುದು. ಹಾಗಾದರೆ ಕಂದ ಪದ್ಯ ಎಂದರೇನು ಎನ್ನುವಂತಹ ಪ್ರಶ್ನೆಯನ್ನು ನೋಡಿದಾಗ ಛಂದಸ್ಸಿನ ನಿಯಮಗಳನ್ನೊಳಗೊಂಡ 4 ಸಾಲಿನ ಪದ್ಯಕ್ಕೆ ಕಂದ ಪದ್ಯ ಎನ್ನಲಾಗುತ್ತದೆ. ಛಂದಸ್ಸಿನ ನಿಯಮಗಳನ್ನೊಳಗೊಂಡ 4 ಸಾಲಿನ ಪದ್ಯಕ್ಕೆ ಕಂದ ಪದ್ಯ ಎನ್ನಲಾಗುತ್ತದೆ. ನೋಡಿ, ಇಲ್ಲಿ 4 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಿಮ್ಮ ನೆನಪಿಗೋಸ್ಕರ 4 ವಿದ್ಯಾರ್ಥಿಗಳು ಅಂದರೆ 4 ಸಾಲುಗಳು ಎಂದರ್ಥ. ನೆನಪಿಟ್ಕೊಳ್ಳಿಕ್ಕೋಸ್ಕರ ಈ ಚಿತ್ರವನ್ನು ನಾನು ಹಾಕಿದ್ದೇನೆ. ನೋಡಿ, ಇಲ್ಲಿ 4 ಸಾಲಿನ ಪದ್ಯ ಇದೆ. ಅತಿ ಕುಟಿಲ ಮನಂ ಧನಲುಬ್ಧತೆಯಿಂದಂ ದುಷ್ಟಬುದ್ಧಿ ನುಡಿದಂ ಪುಸಿಯಂ ಮತಿಗೆಟ್ಟು ತಸ್ಕರಶ್ಯ ಅನೃತಂಬಲಂ ಎನಿಪವಾಕ್ಯಮಂ ನೆನೆಯುತ್ತಂ ಎಂತಕ್ಕಂಥ ಒಂದು 4 ಸಾಲಿನ ಪದ್ಯ ಇದೆ. ಇಂತಹ ಪದ್ಯಗಳನ್ನು ನಾವು ಕಂದ ಪದ್ಯ ಅಂತೇಳಿ ಕರೀತೇವೆ. ಹಾಗಾದರೆ ಈ ಕಂದ ಪದ್ಯಗಳನ್ನು ಗುರುತಿಸುವುದು ಹೇಗೆ ಎನ್ನುವುದನ್ನು ನೋಡುವುದಾದರೆ ಕಂದ ಪದ್ಯದ ಲಕ್ಷಣಗಳನ್ನು ನಾವು ಮೊದಲು ತಿಳಿದುಕೊಳ್ಬೇಕಾಗ್ತದೆ. ಈ ಕಂದ ಪದ್ಯದಲ್ಲಿ 4 ಸಾಲುಗಳು ಇರುತ್ತವೆ. ಅಂದರೆ ಕಂದ ಪದ್ಯ 4 ಸಾಲುಗಳಿಂದ ಕೂಡಿರುತ್ತದೆ. ಎರಡನೇದಾಗಿ 1 ಮತ್ತು 3ನೆಯ ಪಾದಗಳು ಸಮನಾಗಿದ್ದು 4 ಮಾತ್ರೆಯ 3 ಗಣಗಳಿರುತ್ತವೆ. ಇನ್ನೊಂದ್ಸಲ ನೋಡ್ಕೊಳ್ಳಿ, 1 ಮತ್ತು 3ನೆಯ ಪಾದಗಳು ಅಂದರೆ ಸಾಲುಗಳು ಸಮನಾಗಿದ್ದು 4 ಮಾತ್ರೆಯ 3 ಗಣಗಳು ಇರುತ್ತವೆ. 3ನೇ ಲಕ್ಷಣ, 2 ಮತ್ತು 4ನೆಯ ಪಾದಗಳು ಅಂದರೆ ಸಾಲುಗಳು ಸಮನಾಗಿದ್ದು 4 ಮಾತ್ರೆಯ 5 ಗಣಗಳು ಇರುತ್ತವೆ. ಅಂದರೆ 2 ಮತ್ತು 4ನೇ ಪಾದಗಳು ಇಲ್ಲಿ ಸಮ ಆಗಿರ್ತವೆ. ಅಲ್ಲದೆ ಈ 2 ಮತ್ತು 4ನೆಯ ಪಾದಗಳಲ್ಲಿ ಅಂದರೆ ಸಾಲುಗಳಲ್ಲಿ 4 ಮಾತ್ರೆಯ 5 ಗಣಗಳು ಇರ್ತವೆ. ನೋಡಿ, ಇಲ್ಲಿ ಉದಾಹರಣೆಗೆ ಸಂಖ್ಯೆಯ ಮೂಲಕ ಒಂದು ನಿಮಗೆ ಗುರುತಿಸಲಿಕ್ಕೆ ಸಂಖ್ಯೆಯನ್ನು ಇಲ್ಲಿ ನೀಡಲಾಗಿದೆ. ನೋಡಿ, 4 4 4 ಅಂದರೆ 1ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು. ಅದೇ ರೀತಿಯಾಗಿ 3ನೇ ಸಾಲಿನಲ್ಲಿ ಕೂಡ 4 ಮಾತ್ರೆಯ 3 ಗಣಗಳು ಇರ್ತವೆ. ಅದನ್ನು ರೆಡ್ಡಿಂಕಲ್ಲಿ ತೋರಿಸಲಾಗಿದೆ ನೋಡಿ. ಅಂದರೆ ಆ 4 ಮಾತ್ರೆಯ 3 ಗಣ ಒಟ್ಟು 12 ಮಾತ್ರೆ. ಅದೇ ರೀತಿಯಾಗಿ 3ನೇ ಸಾಲಿನಲ್ಲಿ ಕೂಡ 4 ಮಾತ್ರೆಯ 3 ಗಣ, ಅಲ್ಲಿ ಕೂಡ 12 ಮಾತ್ರೆಗಳು. ಅಂದರೆ ಆ 2 ಪಾದಗಳು, ಆ 2 ಸಾಲುಗಳು ಇರುತ್ತಲ್ಲ, ಅದು ಸಮನಾಗಿರುತ್ತದೆ. ಅದೇ ರೀತಿಯಾಗಿ 2 ಮತ್ತು 4ನೇ ಸಾಲುಗಳು ಕೂಡ ಸಮನಾಗಿರ್ತದೆ. ಅಲ್ಲಿ ನೋಡಿ 4 ಮಾತ್ರೆಯ 5 ಗಣಗಳು. ಅದೇ ರೀತಿಯಾಗಿ 4ನೇ ಸಾಲಿನಲ್ಲೂ ಕೂಡ 4 ಮಾತ್ರೆಯ 5 ಗಣಗಳು ಬಂದಿವೆ. ಒಟ್ಟಿನಲ್ಲಿ ಈ 2ನೇ ಮತ್ತು 4ನೇ ಸಾಲುಗಳು ಸಮನಾಗಿರುತ್ತದೆ. ನೋಡಿ, ಇಲ್ಲೊಂದು ಚಿತ್ರ ತೋರಿಸಲಾಗಿದೆ. ಅಂದರೆ 1 ಮತ್ತು 3ನೇ ಚಿತ್ರ ಸಮ. ಅದೇ ರೀತಿಯಾಗಿ 2 ಮತ್ತು 4ನೇ ಚಿತ್ರ ಸಮನಾಗಿರುತ್ತದೆ. ಆದ್ದರಿಂದ ಇದು ನೋಡಿ, ಇಲ್ಲಿ ಅತಿ ಕುಟಿಲ ಮನ್ ಧನಲು ಮತಿಗೆಟ್ಟು ತಸ್ಕೃಷಿ 2 ಸಾಲುಗಳು ಕೆಂಪಿಂಕಿಲೇನು ಹೇಳಲಾಗಿದೆಯಲ್ಲ, ಈ ಸಾಲುಗಳು ಸಮನಾಗಿರ್ತದೆ. ಅದೇ ರೀತಿಯಾಗಿ 2 ಮತ್ತು 4ನೇ ಸಾಲು ಸಮನಾಗಿರುತ್ತೆ. ಇದು ಕಂದ ಪದ್ಯದ ಲಕ್ಷಣ. ಇದನ್ನು ನೀವು ಗುರುತಿಸ್ಕೊಂಡ್ರೆ ಕಂದ ಪದ್ಯವನ್ನು ಹೇಗೆ ಅಂತೇಳಿ ಗುರುತು ಮಾಡ್ಕೋಬೋದು. ಉದಾಹರಣೆ ನೋಡಿ, ಇಲ್ಲಿ ಒಂದು ಪದ್ಯವನ್ನು ನೀಡಿ ಅದಕ್ಕೆ ಪ್ರಸ್ತಾರವನ್ನು ಹಾಕಿ ಗುರುತಿಸಲಾಗಿದೆ. ಆ ಕಂದ ಪದ್ಯದ ಎಲ್ಲ ಲಕ್ಷಣಗಳನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ. ನೋಡಿ, ಕಂದ ಪದ್ಯದ 1ನೇ ಲಕ್ಷಣ ಏನಪ್ಪ ಅಂದರೆ 4 ಸಾಲುಗಳಿಂದ ಕೂಡುತ್ತದೆ. 1 2 3 ಮತ್ತು 4 ಸಾಲು. ಹೌದಾ? ಈ 4 ಸಾಲುಗಳು ಕಂದ ಪದ್ಯದ 1ನೇ ಲಕ್ಷಣ. ಅದೇ ರೀತಿಯಾಗಿ ನಾವು ಪ್ರಸ್ತಾರವನ್ನು ಹಾಕಿದಾಗ ನೋಡಿ, ಇಲ್ಲಿ 1 ಮತ್ತು 2ನೇ ಸಾಲುಗಳು ಅಷ್ಟೇ ಸಮನಾಗಿದೆ. 2 ಮತ್ತು 4ನೇ ಸಾಲುಗಳು ಅಷ್ಟೇ ಸಮನಾಗಿರ್ತಕ್ಕಂಥದ್ದು. ಪ್ರಸ್ತಾರವನ್ನು ಹಾಕುವುದು ನಿಮ್ಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರ ಅಲ್ವಾ? ನೋಡಿ, ಅತಿ ಕುಟಿಲ ಮನಂ ಧನಲುಬ್ಧತೆಯಿಂ ದಂದು ದುಷ್ಟಬುದ್ಧಿ ನುಡಿದಂ ಪುಸಿಯಂ ಮತಿಗೆಟ್ಟು ತಸ್ಕರ ಶನೃತ ಬಲಂ ಎನಿಪ ವಾಕ್ಯವಂ ನೆನೆಯುತ್ತಂ ಎನ್ನುವಂಥ ವಾಕ್ಯವನ್ನು ಇಲ್ಲಿ ಈ ಪದ್ಯವನ್ನು ನೋಡ್ತಾ ಇದ್ದೀವಿ.
ಅತಿ ಕೂಟಿಲ. ನೋಡಿ ಇಲ್ಲೆಲ್ಲ ಲಘು, ಇವು ರಸ್ವಸ್ವರಗಳು, ರಸ್ವಸ್ವರಗಳಿಂದ ಕೂಡಿರ್ತಕ್ಕಂಥ ವ್ಯಂಜನಾಕ್ಷರಗಳಾಗಿರೋದ್ರಿಂದ ಈ ಮಾವರೆಗೂ ನಾವು ಲಘು ಹಾಕಿವೆ. ಇಲ್ಲಿ ಬಿಂದುವಿನಿಂದ ಕೂಡಿರ್ತಕ್ಕಂಥ ಅಕ್ಷರ ಆಗಿರೋದ್ರಿಂದ ಇದಕ್ಕೆ ನಾವು ಗುರುವನ್ನು ಹಾಕಿದ್ದೇವೆ. ಅದೇ ರೀತಿಯಾಗಿ ಲೂಗೆ ಗುರು ಹಾಕ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಒತ್ತಕ್ಷರ ಇದೆ, ದ, ಲುಬ್ಧ, ದ, ದಾದ ಹಿಂದಿನ ಅಕ್ಷರ ಏನಾಗುತ್ತೆ, ಇದು ಗುರು ಆಗ್ತದೆ. ಆಯ್ತು, ಇಲ್ಲಿ ನೋಡಿ ಬಿಂದು ಇರೋದ್ರಿಂದ ಈಗೆ ನಾವು ಗುರು ಹಾಕಿದ್ದೇವೆ. ಅದೇ ರೀತಿಯಾಗಿ ದಮ್, ಇದು ಕೂಡ ಗುರು ಹಾಕಿದ್ದೇವೆ. ಹೀಗೆ ದುಷ್ಟ, ಸ್ಟ, ನೋಡಿ ಟಾ ಒತ್ತ ಅಕ್ಷರ ಇದೆ, ಆದರೆ ಹಿಂದಿನ ಅಕ್ಷರ ಏನಾಗ್ತದೆ, ಗುರು ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಬುದ್ಧಿ, ದಿ, ನೋಡಿ ಇಲ್ಲಿ ಈ ದಿ ಒತ್ತಕ್ಷರ, ಅದರ ಹಿಂದಿನ ಅಕ್ಷರ ಬು, ಅದು ಕೂಡ ಗುರು ಆಗ್ತದೆ. ಅದೇ ರೀತಿಯಾಗಿ ಇದು ನು ಲಘು, ಡಿ ಕೂಡ ಲಘು. ಇಲ್ಲಿ ದಮ್ ಬಿಂದುವಿನಿಂದ ಕೂಡ್ತಕ್ಕಂಥ ಅಕ್ಷರ ಆಗಿರೋದ್ರಿಂದ ಅದು ಗುರು ಆಗಿದೆ. ಅದೇ ರೀತಿಯಾಗಿ ಪು, ಇದು ಲಘು, ಸಿ ಕೂಡ ಲಘು. ಎಂ ನೋಡಿ ಇಲ್ಲಿ ಬಿಂದುವಿನಿಂದ ಕೂಡ್ತಕ್ಕಂಥ ಅಕ್ಷರ ಆಗಿರೋದ್ರಿಂದ ಇದಕ್ಕೆ ನಾವು ಗುರುವನ್ನು ಹಾಕಿದ್ದೇವೆ. ಇನ್ನು ಮತಿಗೆಟ್ಟು, ನೋಡಿ ಇಲ್ಲಿ ಮಾಗೆ ಕೂಡ ಲಘು, ತೀಗೆ ಕೂಡ ಲಘು. ಗೇಗೆ ಯಾಕೆ ಗುರು ಹಾಕಿದ್ದೀವಿ ಅಂದರೆ ಇಲ್ಲಿ ಟಾ ಒತ್ತಕ್ಷರ ಇರೋದ್ರಿಂದ ಅದ್ರ ಹಿಂದಿನ ಅಕ್ಷರ ಏನಾಗ್ತದೆ, ಗುರು ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ತಸ್ಕರಸ್ಯ, ತ, ಸ್ಕ, ನೋಡಿ ಕಾಗೆ ಸಾಗೆ ಒತ್ತಕ್ಷರ ಇದೆ, ಕ, ಅದರ ಹಿಂದಿನ ಅಕ್ಷರ ತ, ಅದಕ್ಕೆ ನಾವು ಗುರುವನ್ನು ಹಾಕಿದ್ದೇವೆ. ಇನ್ನು ಸಾ ಮಾಮೂಲಿ ಲಘು ಆಗಿರುತ್ತೆ. ಇನ್ನು ರಸ್ಯ, ನೋಡಿ ಇಲ್ಲಿ ಒತ್ತಕ್ಷರ ಇದೆ, ಅದಕ್ಕೆ ರ ಗುರು ಆಗುತ್ತೆ. ಇಲ್ಲಿ ದೀರ್ಘಾಕ್ಷರ, ಸಾ ದೀರ್ಘಾಕ್ಷರ ಇದೆ, ಅದಕ್ಕೆ ಗುರು ಆಗಿದೆ. ನಂತರ ಇಲ್ಲಿ ನೃ, ಇದು ಒತ್ತಕ್ಷರ ಅಲ್ಲ, ಅದೇನಿದ್ರು ರಸ್ವ ಸ್ವರದಿಂದ ಕೂಡಿರ್ತಕ್ಕಂಥ ಒಂದು ವ್ಯಂಜನಾಕ್ಷರ, ಆದ್ದರಿಂದ ಅದಕ್ಕೆ ನಾವು ಲಘುವನ್ನೇ ಹಾಕಿದ್ದೇವೆ. ಇನ್ನು ತಮ್ ಬಿಂದುವಿನಿಂದ ಕೂಡಿರ್ತಕ್ಕಂಥ ಅಕ್ಷರ ಆಗಿರೋದ್ರಿಂದ ಅದಕ್ಕೆ ನಾವು ಗುರುವನ್ನು ಹಾಕಿದ್ದೇವೆ. ಇನ್ನು ಮ, ಅದು ಕೂಡ ಲಘು ಆಗ್ತದೆ. ಲಂ ಇಲ್ಲಿ ಬಿಂದುವಿನಿಂದ ಕೂಡಿರ್ತಕ್ಕಂಥ ಅಕ್ಷರ ಆಗಿರೋದ್ರಿಂದ ಅದು ಲಘುವಾಗಿದೆ. ಎ ಲಘು, ನೀ ಲಘು, ಪ ಲಘು. ವ ಯಾಕೆ ಗುರು ಹಾಕಿದ್ದೇವೆ ಅಂತಂದರೆ ದೀರ್ಘಾಕ್ಷರನೂ ಕೂಡ ಇದೆ, ಜೊತೆಗೆ ಅದರ ಮುಂದಿನ ಅಕ್ಷರ ಇಲ್ಲಿ ಯಾ ಒತ್ತಕ್ಷರ ಇದೆ, ಅದರ ಹಿಂದಿನ ಅಕ್ಷರ ಏನಾಗಬೇಕು, ಗುರು ಆಗುತ್ತೆ. ಆ ಲಕ್ಷಣದಿಂದ ಅದಕ್ಕೆ ನಾವು ವಾಗೆ ಗುರು ಹಾಕಿದ್ದೇವೆ. ಇನ್ನು ಕಾಗೆ ಲಘು. ಇನ್ನು ಒಂ, ವಾಕ್ಯಮಂ ಅಂತ ಇರಬೇಕಿತ್ತು ಅನಿಸುತ್ತೆ ಮೋಸ್ಟ್ಲಿ. ಮಂ ಇಲ್ಲಿ ಬಿಂದುವಿನಿಂದ ಕೂಡಿರ್ತಕ್ಕಂಥ ಅಕ್ಷರ ಆಗಿರೋದ್ರಿಂದ ಅದು ಗುರು ಆಗಿದೆ ನೋಡಿ. ಅದೇ ರೀತಿಯಾಗಿ ನೇ, ನೇ ಇವು ಕೂಡ ಲಘು ಆಗಿದ್ದಾವೆ. ಮತ್ತು ಯುತ್ತಮ್, ಇಲ್ಲಿ ತಾ ಒತ್ತಕ್ಷರ ಇರೋದ್ರಿಂದ ಅದರ ಹಿಂದಿನ ಅಕ್ಷರ ಏನಾಗುತ್ತೆ, ಗುರು ಆಗಿದೆ. ಇಲ್ಲಿ ಬಿಂದುವಿನಿಂದ ಕೂಡಿರ್ತಕ್ಕಂಥ ಅಕ್ಷರ ಆಗಿರೋದ್ರಿಂದ ಅದು ನಾವು ಗುರು ಆಗ್ತೇವೆ. ಆದ್ದರಿಂದ ನೋಡಿ ಮೊದಲನೇ ಸಾಲಿನಲ್ಲಿ ಕೂಡ 12 ಮಾತ್ರೆ ಇದೆ, ಇನ್ನು ಮೂರನೇ ಸಾಲಿನಲ್ಲಿ ಕೂಡ 12 ಮಾತ್ರೆಗಳಿವೆ. ಅಂದರೆ 1 ಮತ್ತು 3ನೇ ಸಾಲುಗಳು ಸಮನಾಗಿದ್ದು 4 ಮಾತ್ರೆಯ 3 ಗಣಗಳು. ನೋಡಿ ಇಲ್ಲಿ 1 2 3 4, 1 2 3 4, 1 2 3 4, 4 ಮಾತ್ರೆಯ 3 ಗಣಗಳು. ಅದೇ ರೀತಿಯಾಗಿ 3ನೇ ಪಾದದಲ್ಲಿ ಕೂಡ 4 ಮಾತ್ರೆಯ 3 ಗಣಗಳು ಬಂದು ಸಮನಾಗಿವೆ. ಅದೇ ರೀತಿಯಾಗಿ 2 ಮತ್ತು 4ನೇ ಪಾದಗಳು ಸಮನಾಗಿವೆ. ಇಲ್ಲಿ 4 ಮಾತ್ರೆ 5 ಗಣಗಳು ಬಂದಿವೆ ನೋಡಿ, 1 2 3 4 5. ಇಲ್ಲಿ ಕೂಡ 1 2 3 4 5. ಒಟ್ಟಿನಲ್ಲಿ 4 ಮಾತ್ರೆಯ 5 ಗಣಗಳು 2 ಮತ್ತು 4ನೇ ಸಾಲಿನಲ್ಲಿ. ಆದ್ದರಿಂದ ಇದು ಕಂದ ಪದ್ಯದ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರೋದ್ರಿಂದ ಇದನ್ನು ನಾವು ಕಂದ ಪದ್ಯ ಅಂತೇಳಿ ಸುಲಭವಾಗಿ ಗುರ್ತು ಮಾಡ್ಬೋದು. ನಿಮಗೆ ನೋಡಿ ಕಂದ ಪದ್ಯ ಅಂದ ತಕ್ಷಣ ನೀವು ಮೊದಲನೇ ಸಾಲಿಗೆ ಲಘು ಗುರುವನ್ನು ಅಂದರೆ ಪ್ರಸ್ತಾರವನ್ನು ಹಾಕ್ಕೊಂಬಿಡಿ. 12 ಮಾತ್ರೆ ಬಂದಿದೆಯಿಲ್ಲ ನೋಡ್ಕೊಳ್ಳಿ ಫಸ್ಟ್. 12 ಮಾತ್ರೆ ಬಂದಿದೆ. 3ನೇ ಸಾಲಲ್ಲೂ 12 ಮಾತ್ರೆ ಬಂದಿದೆ. 2ನೇ ಸಾಲಲ್ಲಿ 20 ಮಾತ್ರೆ ಬಂದಿದೆ. 4ನೇ ಸಾಲಲ್ಲಿ 20 ಮಾತ್ರೆ ಬಂದಿದೆ. ಇದು ಕಂದ ಪದ್ಯ ಎನ್ನುವಂಥದ್ದನ್ನು ನೀವು ಗುರ್ತು ಮಾಡ್ಕೋಬೋದು. ಈ ಕಂದ ಪದ್ಯದ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರೋದ್ರಿಂದ ನೀವು ಇದನ್ನು ಕಂದ ಪದ್ಯ ಅಂತೇಳಿ ಹೇಳ್ಬೋದು. ನಿಮ್ಮ ಪರೀಕ್ಷೆಯಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಈ ಕಂದ ಪದ್ಯದ ಛಂದಸ್ಸನ್ನು ಗುರುತಿಸಲಿಕ್ಕೆ ಕೊಟ್ಟರೆ ಅದು 2 ಸಾಲುಗಳನ್ನು ಕೊಡ್ತಾರೆ. ಉದಾಹರಣೆ ನೋಡಿ, ಇಲ್ಲಿ ಒಂದು ಪದ್ಯ 2 ಸಾಲು ಮಾತ್ರ ಕೊಟ್ಟಿದ್ದಾರೆ. ನಾನು ಹೇಳಿದೆ 1 3ನೇ ಪಾದಗಳು ಸಮನಾಗಿರುತ್ತೆ ಮತ್ತು 2 ಮತ್ತು 4ನೇ ಪಾದಗಳು ಸಮನಾಗಿರುತ್ತೆ ಅಂತ. ಆದ್ದರಿಂದ ನಿಮ್ಮ ಛಂದಸ್ಸನ್ನು ಗುರುತಿಸಲು ಮೊದಲನೇ 2 ಸಾಲುಗಳನ್ನು, ಪೂರ್ವದ 2 ಸಾಲುಗಳನ್ನು ಕೊಡ್ತಾರೆ ನೋಡಿ. ನೀನು ಉಳ್ಳೋಡೆ ಎಲ್ಲರೊಳ ರಮೆಗೇನು ಅಳಲ್ ಮನದೊಳಿಲ್ಲದೆಂತನೇ ಮಗನೆಂತಕ್ಕಂಥ ಒಂದು ಈ ಯಮನುಡಿಗಳ ಪದ್ಯದಿಂದ ಆರಿಸಿಕೊಂಡಿರ್ತಕ್ಕಂಥ ಒಂದು ಪದ್ಯ. 2 ಸಾಲು ಮಾತ್ರ ಕೊಟ್ಟಿದ್ದಾರೆ. ಮೊದಲು ಈ 2 ಸಾಲು ಹೆಂಗಿರುತ್ತೋ ಅದೇ ರೀತಿಯಾಗಿ ಇನ್ನು ಉಳಿದ 2 ಸಾಲುಗಳು ಕೂಡ ಅದೇ ರೀತಿಯಾಗಿ ಇರ್ತದೆ ನೋಡಿ. ಇದಕ್ಕೆ ಪ್ರಸ್ತಾರವನ್ನು ಹಾಕಿದ್ದೇನೆ. ನೀ ಇದು ದೀರ್ಘಾಕ್ಷರ ಆಗಿರೋದ್ರಿಂದ ಇದು ಗುರು. ನೂಗೆ ಯಾಕೆ ಗುರು ಹಾಕಿದ್ದೀವಿ ಅಂತಂದರೆ ಇಲ್ಲಿ ಒತ್ತಕ್ಷರ ಇದೆ, ಅದರ ಹಿಂದಿನ ಅಕ್ಷರ ಗುರು ಹಾಕಿದ್ದೇವೆ. ಇನ್ನು ಇದು
ಲಘು ಆಗುತ್ತೆ. ಇನ್ನು ಡೇಗೆ ಯಾಕೆ ಗುರು ಹಾಕಿದ್ದೇವೆ ಅಂತಂದರೆ ಒತ್ತಕ್ಷರ ಇದೆ, ಆದರೆ ಹಿಂದಿನ ಅಕ್ಷರ ಏನಾಗುತ್ತೆ ಗುರು ಆಗುತ್ತೆ. ಲಾಗೆ ಲಘು. ಇನ್ನು ಈ ರೋ ಕೂಡ ಲಘು, ಲಾ ಲಘು, ರೇ ಲಘು, ಮಾ ಕೂಡ ಲಘು. ನಂತರದ ಸಾಲಿನಲ್ಲಿ ಗೆ ದೀರ್ಘಾಕ್ಷರ ಇರೋದ್ರಿಂದ ಅದನ್ನು ನಾವು ಗುರು ಹಾಕಿದ್ದೇವೆ. ಮತ್ತು ನೂ ಕೂಡ ಲಘು, ಮಾ ಲಘು. ಈ ರಾಗೆ ಯಾಕೆ ಒತ್ತಕ್ಷರ ಳಾಗೆ ಯಾಕೆ ಒತ್ತಕ್ಷರ ಹಾಕಿದ್ದೇವೆ, ಳಾಗೆ ಯಾಕೆ ಗುರು ಹಾಕಿದ್ದೇವೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಇದು ಲಾ ಅಂತಕ್ಕಂಥದ್ದು ವ್ಯಂಜನಾಕ್ಷರ. ಈ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಏನಾಗ್ತದೆ ಗುರು ಆಗ್ತದೆ. ಆದ್ದರಿಂದ ಈ ಳ ಹಳಗನ್ನಡದ ಳ, ಇದು ಹಳಗನ್ನಡದ ಳಾಗೆ ನಾವು ಗುರುವನ್ನು ಹಾಕಿದ್ದೇವೆ. ಅದೇ ರೀತಿಯಾಗಿ ಮಾಗೆ ಲಘು, ನಾಗೆ ಲಘು, ದೋಗೆ ಲಘು, ಲೀಗೆ ಗುರು ಹಾಕಿದ್ದೇವೆ. ಯಾಕಂದರೆ ಇದು ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿರೋದ್ರಿಂದ ಇದನ್ನು ನಾವು ಗುರುವನ್ನು ಹಾಕಿದ್ದೇವೆ. ಇನ್ನು ಲಾಗೆ ಲಘುನೇ ಬಂದಿದೆ. ದೆಮ್ಗೆ ಯಾಕೆ ಗುರು ಹಾಕಿದ್ದೇವೆ ಅಂತಂದರೆ ಇಲ್ಲಿ ಬಿಂದು ಬಿಂದುವಿನಿಂದ ಕೂಡಿರ್ತಕ್ಕಂಥ ಅಕ್ಷರ ಏನಾಗ್ತದೆ ಗುರು ಆಗ್ತದೆ. ಆದ್ದರಿಂದ ಅದಕ್ಕೆ ನಾವು ಗುರುವನ್ನು ಹಾಕಿದ್ದೇವೆ. ಅದೇ ರೀತಿಯಾಗಿ ತೇ ಲಘು ಆಗಿದೆ, ನೇ ಕೂಡ ಲಘು ಆಗಿದೆ, ಇನ್ನು ಮಾ ಕೂಡ ಲಘು ಆಗಿದೆ, ಗಾ ಕೂಡ ಲಘು ಆಗಿದೆ. ಇನ್ನು ನೇ ಕೊನೆಗೆ ದೀರ್ಘಾಕ್ಷರ ಇರೋದ್ರಿಂದ ಅದು ಕೂಡ ಗುರು ಆಗಿದೆ. ಆಯ್ತಾ ನೋಡಿ, 4 ಮಾತ್ರೆಗೆ ಒಂದೊಂದು ಗಣಗಳನ್ನು ನಾವು ವಿಂಗಡಣೆ ಮಾಡಿದ್ದೇವೆ. 4 ಮಾತ್ರೆಗೆ ಒಂದೊಂದು ಗಣಗಳನ್ನು ವಿಂಗಡಣೆ ಮಾಡಿದ್ದೇವೆ. ಈ ಮೊದಲನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು ಆಯ್ತು. ಅದೇ ರೀತಿಯಾಗಿ ಎರಡನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳು ಬಂದಿವೆ. ಕಂದ ಪದ್ಯದ ಎಲ್ಲ ಲಕ್ಷಣಗಳನ್ನು ಇದು ಒಳಗೊಳ್ಳೋದ್ರಿಂದ ನಾವಿದನ್ನು ಕಂದ ಪದ್ಯ ಅಂತೇಳಿ ಸುಲಭವಾಗಿ ಗುರ್ತು ಮಾಡ್ಬೋದು. ನಿಮಗೆ ಪರೀಕ್ಷೆಯಲ್ಲಿ 3 ಅಂಕಗಳಿಗೆ ಛಂದಸ್ಸನ್ನು ಗುರುತಿಸಲಿಕ್ಕೆ ಕೊಟ್ಟಿರ್ತಾರೆ. ಕಂದ ಪದ್ಯದ ಉದಾಹರಣೆಯನ್ನು ಕೊಟ್ಟರೆ 2 ಸಾಲನ್ನು ಕೊಟ್ಟಿರ್ತಾರೆ. ನೀವು ನೆನ್ಪಿಟ್ಕೋಬೇಕು ಆಯ್ತು. ಕಂದ ಪದ್ಯವನ್ನು ಉದಾಹರಣೆಯಾಗಿ ಕೊಟ್ಟಿದ್ರೆ ಅದು 2 ಸಾಲು ಕೊಟ್ಟಿರ್ತಾರೆ. ಆ 2 ಸಾಲಿಗೆ ಕಂದ ಪದ್ಯದ ಲಕ್ಷಣಗಳನ್ನು ಒಳಗೊಂಡಿದ್ರೆ ಅದು ಕಂದ ಪದ್ಯ ಅಂತೇಳಿ ನಾವು ಹೇಳ್ಬೋದಾಗಿದೆ. ಆದರೆ